ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್ ವೈಶಿಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾವಂತೂ ಆರಾಮದೀವ್ರಿ. ನೀವು ಆರಾಮದಂತ ಅಂದ್ಕೊಂಡಿದ್ದೇನೆ ರೀ. ಸೊ ಬರ್ರಿ ಫ್ರೆಂಡ್ಸ, ನೋಡಿರಿ ಇವತ್ತು ನಾನು ತುಳಸಿದ ಮದುವೆ ತೋರ್ಸಕತ್ತೀನಿ ನಮ್ಮ ಅಜ್ಜಿ ಊರೊಳಗೆ. ಫ್ರೆಂಡ್ಸ 1 ವರ್ಷ ಆತ್ರಿ. ಎಷ್ಟು ಲಗು ನಾನು ಲಾಸ್ಟ್ ವರ್ಷ ತುಳಸಿ ಮದುವೆದ ವಿಡಿಯೋ ಹಾಕಿದ್ನಿ ರೀ. ಅದು 1 ವರ್ಷ ಆತ್ರಿ ಈಗ ಆಗಿನ. ಮತ್ತು ಎಷ್ಟು ಲಗು 1 ವರ್ಷ ಆತಂತ ಅನ್ಸಕತ್ತೈತ್ರಿ ನನಗೆ. ಮತ್ತು ನೋಡಿರಿ, ತುಳಸಿ ಹುಣ್ವಿ ದಿನ ಸ್ಪೆಷಲಾಗಿ ಹುಣ್ವಿ ದಿನ ತುಳಸಿ ಮದುವೆ ಮಾಡ್ತಾಯಿದ್ರು ಫ್ರೆಂಡ್ಸ ನಮ್ಮ ಅಜ್ಜಿ ಊರೊಳಗೆ. ಊರಿಗೆ ಒಂದು ತುಳಸಿ ಕಟ್ಟಿದ ಫ್ರೆಂಡ್ಸ. ಇಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ, ಇಲ್ಲಿ ಏನೇ ನಾವು ಹರಕೆ ಹೊತ್ತಿರ್ತೇವೆ ನೋಡ್ರಿ, ಅದು ಯಾವಾಗೂ ಸಕ್ಸಸ್ ಆಗ್ತೈತಿ. ಮತ್ತು ಇಲ್ಲಿ ಯಾರ ಪ್ರೆಗ್ನೆಂಟ್ ಅಂದ್ರೆ ಮಕ್ಕಳು ಅದು ಯಾರಿಗೆ ಇರಂಗಿಲ್ಲ ನೋಡ್ರಿ, ಅವ್ರಿಗೆ ಮಕ್ಕಳನ್ನ ನಾವು ಹರಕೆ ಹೊತ್ರ ಮಕ್ಕಳ ಹರಕೆ ಹೊತ್ರ ಅದು ದೇವರ ಆಶೀರ್ವಾದ ಸಿಗ್ತೈತಿ. ಮತ್ತು ಯಾವಾಗೂ ಇಲ್ಲಿ ಭಾಳ ಜನ ಭಕ್ತರು ಅದಕ್ಕಪ್ಪ ಏನು ಕೇಳ್ಕೊಳಕ್ಕೆ ಬರ್ತಾರಂತಂದ್ರೆ, ಯಾರಿಗೆ ಎಲ್ಲ ಹೆಚ್ಚು ಮಕ್ಕಳು ಇರಂಗಿಲ್ಲ ನೋಡ್ರಿ. ಭಾಳ ಒಬ್ಬರಿಗೆ ಒಂದು ಮಕ್ಕಳು ಇರಂಗಿಲ್ಲ. ಹಾಗಾಗಿ ಅವರು ಭಾಳ ಬೇಜಾರಾಗಿರ್ತಾರೆ. ಎಷ್ಟೆಷ್ಟೋ ದೂರಿಂದ ಇಲ್ಲಿ ತುಳಸಿ ವಿವಾಹಕ್ಕೆ ಬರ್ತಾರೆ ನೋಡ್ರಿ. ಮತ್ತು ಇಲ್ಲಿ ದೇವ್ರ ಕಡೆ ಕೇಳ್ಕೊಂಡು ಹೋದ್ರಂದ್ರೆ ನಮ್ಗೆ ಮಕ್ಕಳದು ಆಗಲಿ ಅಂತ ಹೇಳಿ 1 ವರ್ಷದೊಳಗೆ ಅವರ ಪಾಪು ಸಮೇತ ತಂದೆ ತಾಯಿ ಮತ್ತು ಪಾಪು ಸಮೇತ ಬಂದಿರ್ತಾರೆ ಫ್ರೆಂಡ್ಸ. ಅಷ್ಟು ಪವರ್ಫುಲ್ಲ ಮತ್ತು ಅಷ್ಟು ನಂಬಿಕೆ ಎಲ್ಲರೂ ಇಟ್ಟಿರ್ತಾರೆ ಈ ದೇವ್ರ ಮೇಲೆ. ತುಳಸಿ ಈ ದೇವಸ್ಥಾನ ಇದು ನೋಡ್ರಿ. ಇಲ್ಲಿ ಹೊರಗಡೆನೇ ಅಂದ್ರೆ ದೇವಸ್ಥಾನ ಏನಿಲ್ರಿ, ಇಂದ ಮೈದಾನ ಐತ್ರಿ. ಮೈದಾನದೊಳಗೆ ಒಂದು ತುಳಸಿ ಕಟ್ಟೈತ್ರಿ. ಇದು ಭಾಳ ವರ್ಷಗಳಿಂದನೇ ಹಿಂಗೆ ಬಂದಿರ್ತಾರೆ ಫ್ರೆಂಡ್ಸ. ವರ್ಷಕ್ಕೆ ಒಂದು ಸಲ ಎಲ್ಲರೂ ಊರ ಜನ, ರಿಲೇಷನ್ನ, ಮಕ್ಕಳ, ಮೊಮ್ಮಕ್ಕಳ, ಮರಿಮಕ್ಕಳು ಎಲ್ಲರೂ ನಾವು ಹೆಂಗೆ ಮದುವೆ ಮಾಡ್ತೇವೆ ನೋಡ್ರಿ, ಈಗ ನಮ್ಮ ಜನಗಳದ ಮದುವೆದು ನಾವು ಹೆಂಗೆ ಮಾಡ್ಕೋತೇವೆ ನೋಡ್ರಿ, ಅದೇ ರೀತಿ ಫುಲ್ ಖುಷಿಯಿಂದ ಎಲ್ಲರೂ ವಿಜೃಂಭಣೆಯಿಂದ ತುಳಸಿ ವಿವಾಹ ಮಾಡ್ತಾರೆ. ನೋಡ್ಬೋದು ರೀ, ಇಲ್ಲಿ ಅಕ್ಕಿ ಕಾಳು ಒಗದ್ರಿ. ಅಕ್ಕಿ ಕಾಳು ಒಗದಾದ್ಮೇಲೆ ಬೇಂಡ್ ಬಾಜೋದು ಬಾರಿಸಿ ಆದಮೇಲೆ ನೋಡ್ಬೋದು ಇಲ್ಲಿ ಪಟಾಕಿ ಅದೆಲ್ಲ ಹಾಸಕತ್ತೀರಿ ಫ್ರೆಂಡ್ಸ. ಟೈಮ್ ಬಂದು 12 ಗಂಟೆ ಆಗೈತಿ. ಮತ್ತು ಇದು ಬೆಳಕೊಳಗೆ ಮಧ್ಯಾಹ್ನ ಆಗಲಿ ಮುಂಜಾನೆ ಆಗಲಿ ಮಾಡೋಂಗಿಲ್ಲ. ಯಾವಾಗೂ 12 ಗಂಟೆ ಅಥವಾ 11 ಗಂಟೆಗನ ತುಳಸಿ ವಿವಾಹ ಮಾಡ್ತಾರೆ ಫ್ರೆಂಡ್ಸ. ಭಾಳ ದೂರದಿಂದ ಜನರು ಬಂದಿರ್ತಾರೆ. ಯಾಕಂತಂದ್ರೆ ವರ್ಷಕ್ಕೆ ಒಂದು ಸಲ ಅಷ್ಟು ನಾವು ಇಲ್ಲಿ ಬಂದು ದೇವರಿಗೆ ಬೇಡಿಕೆ ಇಟ್ಟು ಹೋಗೋದಿರ್ತೈತೆ ರೀ. ಹಾಗಾಗಿ ಯಾರ್ಯಾರಿಗೆ ಆಸೆ ಇರ್ತೈತೆ ನೋಡಿರಿ, ನಾವಿಲ್ಲಿ ಬಂದು ಬೇಡ್ಕೊಂಡು ಹೋದ್ರೆ ನಮ್ಮ ಜೀವನದೊಳಗೆ ಒಂದು ಸಕ್ಸಸ್ ಅನ್ನೋದು ಕಾಣ್ತೀವಿ ಅಂಥೇಳಿ ಒಬ್ಬೊಬ್ಬರು ಆ ದಿನದಕ್ಕೋಸ್ಕರ ಕಾಯ್ತಿರ್ತಾರೆ ಫ್ರೆಂಡ್ಸ, ತುಳಸಿ ಹುಣ್ವಿ ದಿನನ. ಆಮೇಲೆ ಎಲ್ಲರೂ ಮಿಡ್ನೈಟ 12-1 ಗಂಟೆ ಬಂದಿದ್ರು ಫ್ರೆಂಡ್ಸ. ಎಲ್ಲರೂ ಇಷ್ಟು ಜನ ತುಂಬಿದ್ದಾರೆ ನೋಡ್ರಿ. ಮತ್ತು ವಿಶೇಷವಾಗಿ ಅಂತಂದ್ರೆ ಇಲ್ಲಿ ಮಕ್ಕಳಿಗೋಸ್ಕರನ ಅರ್ಧ ಜನ ಬೇಡ್ಕೊಳಕ್ಕೆ ಬಂದಿರ್ತಾರೆ ದೇವ್ರಿಗೆ. ಆಮೇಲೆ ಈ ಸಲ ಏನಾದರೂ ಆತಪ್ಪ ನಾವು ಬೇಡ್ಕೊಂಡಂದ್ರೆ ನೆಕ್ಸ್ಟ್ ವರ್ಷ ಮಕ್ಕಳಾತಂತಂದ್ರೆ ಆವಾಗ ಇಲ್ಲಿ ಬಂದು ಹರಕೆ ಹೊತ್ತಿರ್ತಾರೆ. ಹರಕೆ ಏನಪ್ಪ, ಹರಕೆ ಹೊತ್ತಿರ್ತಾರೆ ನೋಡ್ರಿ, ಅದನ್ನ ತೀರಿಸ್ತಾರೋ. ಹರಕೆ ಇಲ್ಲಿ ಉಡಿ ತುಂಬ್ತಾರೆ ಒಬ್ಬೊಬ್ಬರು, ಅಥವಾ ಕೋಳಿ ಕುರಿ ಹೀಗೆಲ್ಲ ಬೇಡ್ಕೊಂಡಿರ್ತಾರೆ ಫ್ರೆಂಡ್ಸ. ಮತ್ತು ಇಲ್ಲಿ ಕುರಿ ಕೋಳಿನೂ ಮಾಡ್ತಾರೆ. ಯಾವಾಗೂ ತುಳಸಿಗೆ ಕುರಿ ಕೋಳಿ ಮಾಡೋಂಗಿಲ್ಲ ಅಂತಾರೆ, ಬಟ್ ಇಲ್ಲಿ ಕುರಿ ಕೋಳಿ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ. ಮಾರನೇ ದಿನ ರೀ, ಇವತ್ತು ಏನು ಮಾಡೋಂಗಿಲ್ಲ. ಮಾರನೇ ದಿನ ಕುರಿ ಕೋಳಿ ಹರಕೆ ಯಾರು ಹೊತ್ತಿರ್ತಾರೆ ನೋಡ್ರಿ ಅವ್ರು ಮಾಡ್ತಾರೆ. ಮತ್ತು ಉಡಿ ತುಂಬ್ತಾರೆ ಇಲ್ಲಿ ಫ್ರೆಂಡ್ಸ. ನೈಟ್ ಅಕ್ಕಿ ಕಾಳೋದು ಬಿದ್ದಾದಮೇಲೆ ಇವರು ಏನೆಲ್ಲರೂ ದೇವಿಗೆ ಪ್ರದಕ್ಷಿಣೆ ಹಾಕಕತ್ತಾರೆ ನೋಡ್ರಿ. ಇವರೆಲ್ಲ ಹೊಸವಾಗಿ ಮದುವೆ ಆದಂತಹ ಜೋಡಿಗಳ್ರಿ ಇವರೆಲ್ಲ ಫ್ರೆಂಡ್ಸ್. ನೋಡ್ರಿ, ಬೆಳಗಿನ ಜಾವ ನಮ್ಮ ಅಜ್ಜಿಗಳು ಹುಂಜಾದು ಮಾಡ್ಕೊಂಡು ಬಂದಾರಿ. ಈಗ ನಾವಿಲ್ಲಿ ಒಲೆ ಮೇಲೆ ಅಡುಗೆ ಮಾಡಕತ್ತೀವಿ. ನಾವು ಗ್ಯಾಸ್ ಮೇಲೆ ಅಡುಗೆ ಮಾಡ್ತೀವಿ ರೀ, ಆದರೆ ನಾನ್ ವೆಜ್. ನಮ್ಮ ಮಾವ ಸಂತ ಅದಾರ ಅಂತಂದ್ಗಳೇ ಒಲೆ ಮೇಲೆ, ಗ್ಯಾಸ್ ಮೇಲೆ ಏನು ಅಡುಗೆ ಮಾಡಂಗಿಲ್ಲ ರೀ. ಹಾಗಾಗಿ ನಾವು ಒಲೆ ಮೇಲೆ ಮಾಡ್ತೀವಿ ರೀ. ಸಂತ ಇದ್ರೆ ಅದ ಒಲೆ ಮೇಲೆ ಮಾಡೋದು ಸರಿ ಅನ್ಸಂಗಿಲ್ಲ. ಮತ್ತು ಅವ್ರು ನಾನ್ ವೆಜ್ ತಿನ್ನಂಗಿಲ್ಲ ರೀ. ಅವ್ರಿಗೆ ಅದ ಗ್ಯಾಸ್ ಮೇಲೆ ಮಾಡಿ ಮತ್ತು ನಾವು ನಾನ್ ವೆಜ್ ಮಾಡಿ ಮತ್ತು ಅವ್ರಿಗೆ ಅಡುಗೆ ಮಾಡಿಕೊಡೋದು ಸರಿ ಅನ್ಸಂಗಿಲ್ಲ ಅಂಥೇಳಿ ಒಲೆ ಮೇಲೆ ನಾವು ಯಾವಾಗಾದರೂ ನಾನ್ ವೆಜ್ ಮಾಡಬೇಕಾದ್ರೆ ಅಲ್ಲೇ ಮಾಡ್ತೀವಿ ರೀ. ಇಲ್ಲಿ ನಮ್ಮ ಮಾಮನ ಹೆಂಡತಿ ಮಸಾಲಾನ ಮಾಡಕತ್ತಾಳ್ರಿ. ಮತ್ತು ನಾನಲ್ಲಿ ನೀರು ಇಟ್ಕೊಂಡೇನಿ ರೀ, ಬೇಕಾಗ್ತೈತಿ ಇದು ಕೋಳಿದು ಕುದ್ಸೋಕ್ಕಾಗಲಿ ಮತ್ತು ಕೋಳಿ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲಿ ನೀರು ಬೇಕಾಗ್ತೈತೆ ಅಂತ ಇಟ್ಕೊಂಡು ನೋಡಿರಿ ಫ್ರೆಂಡ್ಸ. ಹುಡುಗರು ಎಲ್ಲೋರು ಫ್ರೆಂಡ್ಸ? ಬೆಳಿಗ್ಗೆ ನೋಡ್ರಿ ನಾವು ಅಡುಗೆ ಮಾಡಕತ್ತೀವಿ. ಶ್ರೇಹಾನ ಇಲ್ಲಿ ಅವಂಗೆ ಎಮ್ಮಿಗಳು ಅಂತಂದ್ರೆ ಭಾಳ ಇಷ್ಟ ನೋಡ್ರಿ. ಇಲ್ಲಿ ನಮ್ಮ ಅಮ್ಮನ ಜೊತೆ ಎಮ್ಮೆ ಅವರ ಇಲ್ಲಿ ಕೆರೆ ಐತಿ, ಅಲ್ಲಿ ಹೋಗಿ ಕಟ್ಟಿ ಅವನ್ನೆಲ್ಲ ತೊಳೆದ ಕ್ಲೀನ್ ಮಾಡಿ ಇಲ್ಲಿ ಕಟ್ಟಾಕತ್ತಾರೆ ನೋಡ್ರಿ. ಶ್ರೇಹಾನ ಅವ್ರಿಗೆ ಭಾಳ ಕಾಡತ್ತಿದ್ದ, ನಾನು ಕಟ್ತೀನಿ ಅಂಥೇಳಿ ಫ್ರೆಂಡ್ಸ. ಭಾಳ ಇಷ್ಟ ರೀ ಅವಂಗೆ ಎಮ್ಮೆಗಳಾಗಲಿ, ಒಟ್ಟು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ಅವಂಗೆ ಎಮ್ಮೆಗಳು. ನೋಡ್ರಿ ಇಲ್ಲಿ ಯಾವ ಥರ ಮಾಡಕತ್ತೇನೆ ಅಂಥೇಳಿ.
ನಾನು ನಾ ಹುಲ್ಲು ಹಾಕ್ತೇನೆ, ನೀರು ಹಾಕ್ತೇನೆ ಅಂಥೇಳಿ ಭಾಳ ಕಾಡಕತ್ತಿದ್ರು ಫ್ರೆಂಡ್ಸ್ ಅವ. ಹಾಂ ನಾ ಸುಲಿದೇನೆ ಬಾ. ಏನು ಮಾಡತ್ತಲ್ಲಿ ಶ್ರೀಹಾನ್? ಫ್ರೆಂಡ್ಸೇ ಇದಿಷ್ಟಿತ್ತು ನೋಡಿರಿ ತುಳಸಿ ವಿವಾಹದ ವ್ಲಾಗ್. ನಿಮಗೆ ಹೆಂಗೆ ಅನಿಸ್ತು? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಇದು ತುಳಸಿ ವಿವಾಹ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ ತಪ್ಪದನ ಮಾಡಿರಿ ಫ್ರೆಂಡ್ಸ. ಊರಿಗೆ ಒಂದು ತುಳಸಿ ಕಟ್ಟೆ ಇರೋದ್ರಿಂದ ಎಲ್ಲ ಮನೆಯೊಳಗೂ ರಿಲೇಷನ್ನ, ಮಕ್ಕಳ, ಮೊಮ್ಮಕ್ಕಳ, ಮರಿ ಮಕ್ಕಳ ಎಲ್ಲರೂ ಕೂಡಾಗಿ ಒಂದು ನೈಟ್ ಫುಲ್ ಒಂದು ಊರು ತುಂಬ ಎಲ್ಲ ಪಬ್ಲಿಕ್ ಇದಿರ್ತಾರೆ ಫ್ರೆಂಡ್ಸ್. ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ತುಳಸಿ ವಿವಾಹ ಇಲ್ಲಿ. ಈ ಥರ ಎಲ್ಲ ನೋಡೋಕೆ ನಮ್ಮ ಹಳ್ಳಿಯೊಳಗೆ ಸಿಗ್ತೈತೆ ನೋಡಿ, ಸಿಟಿ ಒಳಗಂತೂ ಸಿಗಂಗಿಲ್ಲ. ನನಗಂತೂ ಹಳ್ಳಿ ಲೈಫ ಚಂದ ಅನಿಸ್ತೈತಿ. ಈ ಥರ ಯಾವಾಗಾದ್ರೂ ನೋಡೋಕೆ ಫ್ರೆಂಡ್ಸ. ನೋಡಿರಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್. ಬಾಯ್.